ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ರಸ್ತೆಯಲ್ಲಿ ಓಡಾಡಲಾಗದ ಪರಿಸ್ಥಿತಿ ಬಂದೊದಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಚೇಳೂರು ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರಿನ ನೂತನ ಜಿಲ್ಲಾಧ್ಯಕ್ಷರಾದಂತಹ ಶೇಖ್ ಮೊಹಮ್ಮದ್, ತುಮಕೂರು ಕಾನೂನು ಸಲಹೆಗಾರರಾದಂತಹ ಪ್ರವೀಣ್ ಎಸ್ಆರ್, ತುಮಕೂರಿನ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಟಿಆರ್, ತುಮಕೂರಿನ ಕಾರ್ಯದರ್ಶಿಯಾದಂತಹ ವಿಕಾಸ್ ಸಿಎಸ್, ಚೇಳೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪುಟ್ಟರಾಜು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವರದಿ ವಿಕಾಸ್, ನಂದಿ ಟಿವಿ, ಗುಬ್ಬಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಗೌಡ, ಚೇಳೂರು ವಕೀಲರು. ಇವತ್ತು ನಾವು ಚೇಳೂರು ಪಂಚಾಯತಿಗೆ ಬಂದಿದ್ವಿ. ಚೇಳೂರಿಗೆ ಒಂದು ಮೂಲಭೂತವಾಗಿ ಚೇಳೂರು ಒಂದು ತಾಲೂಕಾಗುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ. ಹಾಗೆ ಬೀದಿ ನಾಯಿಗಳ ಕಾಟ, ಸಾರ್ವಜನಿಕರು ನಂಗೆ ಹಲವಾರು ಜನ ಫೋನ್ ಮಾಡಿದರು. ಹಾಗೆ ಅದಕ್ಕೊಂದು ಸಂಸ್ಕರಣ ಘಟಕ ಮಾಡಬೇಕು ಅಂತ. ಅದ್ರ ಸಲುವಾಗಿ ಇವತ್ತು ಪಂಚಾಯತಿಗೆ ಬಂದು PDO ಸಾಹೇಬರಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ. PDO ಸಾಹೇಬರು ತುಂಬ ಒಂದು ಉತ್ತಮವಾಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಅದನ್ನು ಮಾಡಿಕೊಡ್ತೀನಿ ಖಂಡಿತ ಅಂಥೇಳಿ. ಚೇಳೂರಿಗೆ ಮೂಲಭೂತವಾಗಿ ಒಂದು ಒಳ್ಳೆಯ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಬೇಕು. ಯಾಕೆಂದರೆ ಸಾವಿರಾರು ಜನ ಓಡಾಡ್ತಾರೆ. ಹಾಗೆ ಬೀದಿ ನಾಯಿಗಳು, ರಸ್ತೆಗಳಲ್ಲಿ ನೂರಾರು ಬೀದಿ ನಾಯಿಗಳು ಇರೋದರಿಂದ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಈ ಕೋಳಿ ಅಂಗಡಿಗಳ ತ್ಯಾಜ್ಯಕ್ಕೆ ಅದಕ್ಕೊಂದು ಸಂಸ್ಕರಣಾ ಘಟಕ ಆಗಬೇಕಾಗಿದೆ. ಹಾಗೆ ಸಾಹೇಬರಿಗೆ ಬೀದಿ ದೀಪದ ಬಗ್ಗೆನೂ ಹೇಳಿದ್ದೀವಿ. ಯಾಕೆಂದರೆ ಅದು ಉರಿತಾ ಇರ್ತದೆ, ಅದನ್ನು ಅವರು ಸರ್ವೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಮೂಲಭೂತ ಈ ಸೌಕರ್ಯಗಳನ್ನು ಚೇಳೂರು ಜನರಿಗೆ ಮಾಡಿಕೊಡಿ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಪರವಾಗಿ ನಾವೆಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಅಧ್ಯಕ್ಷರಿಗೂ ಹಾಗೂ PDO ಸಾಹೇಬರಿಗೆ ಕೇಳ್ಕೊಂಡಿದ್ದೀವಿ. ಅವರು ಉತ್ತಮವಾಗಿ ನಮಗೆ ಸ್ಪಂದಿಸಿದ್ದಾರೆ. ತುರ್ತಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಒಳ್ಳೊಳ್ಳೆ ಕೆಲಸ ಆಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ವತಿಯಿಂದ ಇವತ್ತು ಚೇಳೂರು, ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಬಂದು ಇವತ್ತು ಹಲವಾರು ಸಮಸ್ಯೆಗಳಿತ್ತು. ಬಸ್ ಸ್ಟ್ಯಾಂಡಿಂದಾಗಲಿ, ಮತ್ತು ನಾಯಿಗಳ ಹಾವಳಿ, ಮತ್ತು ಕೋಳಿ ಅಂಗಡಿಗಳಿಂದ ಸಮಸ್ಯೆ ಆಗ್ತಿತ್ತು ಸಾರ್ವಜನಿಕರಿಗೆ. ಅದ್ರ ಬಗ್ಗೆ ಎಲ್ಲ ನಮ್ಮ PDO ಸಾಹೇಬರಿಗೆ ಒಂದು ಲೆಟರ್ ಕೊಟ್ಟು, ಲೆಟರ್ ಮುಖಾಂತರ ಪ್ರತಿಯೊಂದೂ ತಿಳುವಳಿಕೆ ಮಾಡಿಸ್ಕೊಂಡು ಕೇಳ್ಕೊಂಡೆಲ್ಲ ಪೂರ್ವಕವಾಗಿ ಅವರು ಎಲ್ಲ ಮಾಡಿಕೊಡ್ತೀನಿ, ಆದಷ್ಟು ಬೇಗನೆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಬೀದಿ ತುಪ್ಪದ ಪ್ರಾಬ್ಲಮ್ ಇತ್ತು, ಸ್ವಿಚಸ್ಸಿಂದು, ಅದನ್ನು ಕೂಡ KEB ಡಿಪಾರ್ಟ್ಮೆಂಟ್ ಅವರಿಗೆ ಅಪ್ಡೇಟ್ ಮಾಡಿದ್ದಾರೆ ಇವತ್ತು ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಪ್ರತಿಯೊಂದೂ ಏನೇನು ಸಮಸ್ಯೆಗಳಿದೆ ಈ ತಾಲೂಕಿನಲ್ಲಿ ಸಮಸ್ಯೆಗಳು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ವತಿಯಿಂದ ಎಲ್ಲ ಯಾರ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳೆಲ್ಲ ಬಂದು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿಯ ಪ್ರವೀಣ್ ಗೌಡರಾದಂಥ ಜಿಲ್ಲಾ ಕಾನೂನು ಸಲಹೆಗಾರರು ಬಂದು ನಮ್ಮ ಜೊತೆಯಲ್ಲಿ ಸ್ಪಂದಿಸಿ ಪ್ರತಿಯೊಂದನ್ನು ಮಾಹಿತಿಯನ್ನು ತಿಳಿಸಿ ಈ ವಿಚಾರವನ್ನು ಎಲ್ಲರಿಗೂ ಮಾತಾಡಿಸಿ ಏನಿದೆ ಬಗೆಹರಿಸಬೇಕು ಆದಷ್ಟು ಬೇಗ ಅಂತೇಳಿ ವಿಚಾರಣೆಯನ್ನು ಹೇಳಿ ಮುಗಿಸ್ಕೊಟ್ಟಿದ್ದಾರೆ. ಇದು ಆದಷ್ಟು ಬೇಗ ಬಗೆಹರಿಯುತ್ತೆ. ಓಕೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯವರು ನಮ್ಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಚೇಳೂರು ಗ್ರಾಮದಲ್ಲಿ ಮುಖ್ಯವಾಗಿ ಈ ಬಸ್ ನಿಲ್ದಾಣ ಅವಶ್ಯಕತೆ ಇದೆ, ಮಾಡಿಸಿ ಕೊಡಿ ಎಂದು ಕೇಳಿರುತ್ತಾರೆ. ಅದೇ ರೀತಿ ಚೇಳೂರು ಗ್ರಾಮದಲ್ಲಿ ಕೋಳಿಯ ಅಂಗಡಿಗಳು, ನಾಯಿ ಹಾವಳಿ ಜಾಸ್ತಿಯಾಗಿ ಕೋಳಿ ಅಂಗಡಿಗಳು ಹೆಚ್ಚಾಗಿ ಇರುವುದರಿಂದ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಅದನ್ನು ಕೋಳಿಯ ತ್ಯಾಜ್ಯವನ್ನು ಸಂಸ್ಕರಣಾ ಘಟಕವನ್ನು ಮಾಡಬೇಕು ಅಂತ ಕೇಳವ್ರೆ. ಆದ್ದರಿಂದ ನಾವು ಈ ಒಂದು ಸಾಮಾನ್ಯ ಸಭೆಯಲ್ಲಿ ವಿಷಯವನ್ನು ಮಂಡಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಈ ಕ್ರಮ ವಹಿಸಲಾಗುವುದು.